ಹೌದು, ಜಕ್ಕಲಮಡಗು ಜಲಾಶಯ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಗಳಿಗೆ ಜೀವಜಲ ಪೂರೈಸುತ್ತಿರುವ ಕೆರೆಯಾಗಿದೆ. ಈ ಹಿಂದೆ ಅಂದರೆ 2016ರಲ್ಲಿ ಕಾಡಿದ ತೀವ್ರ ಬರದಿಂದ ಜಲಾಶಯ ಖಾಲಿಯಾಗಿದ್ದು, ಉಭಯ ನಗರಗಳ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿಯೇ ಕಾಡಿತ್ತು. ಅಲ್ಲದೆ ಸತತವಾಗಿ 3 ವರ್ಷಗಳ ಕಾಲ ಜಲಾಶಯದಲ್ಲಿ ನೀರು ಅಗತ್ಯಕ್ಕೆ ಅನುಗುಣವಾಗಿ ಲಭಿಸದೆ ತೀವ್ರ ಸಮಸ್ಯೆ ಎದುರಾಗಿತ್ತು. ಆದರೆ 2019ರ ನಂತರ ಸುರಿದ ಉತ್ತಮ ಮಳೆಯಿಂದಾಗಿ ಜಕ್ಕಲಮಡಗು ಜಲಾಶಯ ತುಂಬಿ ಹರಿದಿತ್ತು. ಅದರ ನಂತರ ಪ್ರತಿ ವರ್ಷ ಉತ್ತಮವಾಗಿಯೇ ಮಳೆಯಾಗಿ ಜಲಾಶಯ ತುಂಬಿ ಕೋಡಿ ಹರಿಯುತ್ತಲೇ ಇದ್ದ ಕಾರಣ ಉಭಯ ನಗರಗಳ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಕಳೆದ 5 ವರ್ಷದಿಂದಲೂ ಕಂಡಿರಲಿಲ್ಲ. ಆದರೆ ಕಳೆದ ವರ್ಷ ತೀವ್ರವಾಗಿ ಕಾಡಿದ ಬರದ ಪರಿಣಾಮ ಜಲಾಶಯ ತುಂಬಲೇ ಇಲ್ಲ. ಇದರಿಂದ ಇರುವ ನೀರಿನಲ್ಲಿಯೇ ಉಭಯ ನಗರಗಳ ಜನತೆ ಹಂಚಿಕೊಂಡಿದ್ದರು. ಈ ವರ್ಷದ ಮುಂಗಾರು ಪೂರ್ವದಲ್ಲಿಯೂ ಉತ್ತಮ ಮಳೆಯಾಗದೆ ಜಲಾಶಯದಲ್ಲಿದ್ದ ನೀರು ಸಂಪೂರ್ಣ ಖಾಲಿಯಾಗುವ ಹಂತ ತಲುಪಿತ್ತು. ಏಪ್ರಿಲ್ ನಂತರ ಜಲಾಶಯ ತಳ ಕಂಡಿದ್ದು, ಇನ್ನೇನು 1-2 ತಿಂಗಳಲ್ಲಿ ಜಲಾಶಯ ಖಾಲಿಯಾಗಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಜನತೆಗೆ ತೀವ್ರ ನೀರಿನ ಸಮಸ್ಯೆ ಕಾಡಲಿದೆ ಎಂಬ ಆತಂಕ ಎದುರಾಗಿತ್ತು. ಹಾಗಾಗಿಯೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಗರಸಭೆಗಳ ಮೇಲೆ ಒತ್ತಡವೂ ಹೆಚ್ಚಾಗಿತ್ತು. ಆದರೆ ಕಳೆದ 1 ವಾರದಿಂದ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೊಡ್ಡಬಳ್ಳಾಪುರ ಭಾಗದಲ್ಲಿಯೂ ಅಲ್ಪ ಸ್ವಲ್ಪ ಮಳೆಯಾಗುತ್ತಿತ್ತು. ಕಳೆದ 2 ದಿನಗಳಿಂದ ಜೋರು ಮಳೆಯೂ ಆಗುತ್ತಿರುವ ಹಿನ್ನೆಲೆಯಲ್ಲಿ ಜಕ್ಕಲಮಡಗು ಜಲಾಶಯಕ್ಕೆ ನೀರು ಹರಿಯಲು ಆರಂಭಿಸಿದೆ. ಕಳೆದ 2 ದಿನಗಳಲ್ಲಿ 5 ಅಡಿಗೂ ಹೆಚ್ಚು ನೀರು ಜಲಾಶಯದಲ್ಲಿ ಶೇಖರಣೆಯಾಗಿದ್ದು, ಇದರಿಂದ ಉಭಯ ನಗರಗಳಿಗೆ ಇದ್ದ ನೀರಿನ ಕಂಟಕ ದೂರವಾದಂತಿದೆ. ಪ್ರಸ್ತುತ ಸಾಲಿನಲ್ಲಿ ಮೇ 31ಕ್ಕೆ ಮುಂಗಾರು ಕೇರಳ ತಲುಪುವ ನಿರೀಕ್ಷೆಯನ್ನು ಹವಾಮಾನ ಇಲಾಖೆ ವ್ಯಕ್ತಪಡಿಸಿದ್ದು, ಮುಂಗಾರು ಪೂರ್ವದಲ್ಲಿಯೇ ಮಳೆಯ ಅಬ್ಬರ ಚುರುಕಾಗಿರುವ ಹಿನ್ನೆಲೆಯಲ್ಲಿ ಮುಂಗಾರು ಆರಂಭದ ನಂತರ ಮಳೆ ಮತ್ತಷ್ಟು ಜೋರಾಗುವ ನಿರೀಕ್ಷೆ ಇದೆ. ಹಾಗಾಗಿ ಈ ವರ್ಷ ಮತ್ತೆ ಜಕ್ಕಲಮಡಗು ಜಲಾಶಯ ಭರ್ತಿಯಾಗಲಿದ್ದು, ಉಭಯ ನಗರಗಳಿಗೆ ಯಾವುದೇ ರೀತಿಯ ಆತಂಕ ಎದುರಾಗುವುದಿಲ್ಲ ಎಂಬ ನಂಬಿಕೆಯಲ್ಲಿ ಉಭಯ ನಗರಸಭೆಗಳ ಮುಖ್ಯಸ್ಥರೂ ಇದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎದುರಾಗಲಿದ್ದ ಜಲಕಂಟಕ ತಾತ್ಕಾಲಿಕವಾಗಿ ದೂರವಾಗಿದ್ದು, ಪ್ರಸ್ತುತ ಸಾಲಿನಲ್ಲಿ ಉತ್ತಮ ಮಳೆಯಾಗಿ ಜಲಾಶಯ ತುಂಬಿ ಕೋಡಿ ಹರಿಯುವ ಮೂಲಕ ನಾಗರಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಆಗಲಿ ಎಂದು ಉಭಯ ನಗರಗಳ ನಾಗರಿಕರು ಬೇಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜೀವನದಿ ಎಂದೇ ಹೆಸರುವಾಸಿಯಾಗಿರುವ ಜಕ್ಕಲಮಡಗು ಜಲಾಶಯಕ್ಕೆ ನಿನ್ನೆ ಬಿದ್ದ ಭಾರೀ ಮಳೆಯಿಂದ ನೀರು ಹರಿದು ಬರುತ್ತಿರುವ ಒಂದು ದೃಶ್ಯ. ಆದರೆ ಈಗ ಬಹುತೇಕ ಖಾಲಿಯಾಗಿತ್ತು. ಈ ಮಳೆ ಬರಲಿಲ್ಲ ಅಂದರೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಈಗ ಬಿದ್ದ ರಾತ್ರಿ ಮಳೆಯಿಂದ 4 ಅಡಿ 4.25 ಅಡಿ ನೀರು ಬಂದೈತೆ. ಇಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡಲೇ ಇಲ್ಲಿ ಹೂಳೆತ್ತುವಂಥ ಕಾರ್ಯಕ್ರಮ ಒಂದು ಇದು ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ಇನ್ನಷ್ಟು ನೀರು ಶೇಖರಣೆ ಆಗೋದಕ್ಕೆ ನಮಗೆ ಅವಕಾಶ ಐತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಒಂದು ಭಾಗವಹಿಸಿ ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಇದನ್ನು ಮಾಡಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಜೀವ ಅಂತಲೇ ಇರೋದೇ ಈ ಜಕ್ಕಲಮಡಗು. ಇದು ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.